ವಿವರಣೆಗೆ ವಿಷಯ ಬರೆದಿದೆ. ಚಿಕ್ಕಮಗಳೂರು ಕರ್ನಾಟಕದ ಅತ್ಯಂತ ಸುಂದರ ಹಿಲ್ ಸ್ಟೇಷನ್ಗಳಲ್ಲಿ ಒಂದಾಗಿದೆ. ಇದರ ಇತಿಹಾಸವು ಅತ್ಯಂತ ವೈಭವಶಾಲಿಯಾಗಿದೆ. ಚಿಕ್ಕಮಗಳೂರು ಎಂಬ ಹೆಸರು ಚಿಕ್ಕಮಗಳ ಊರು ಎಂದರ್ಥ. ಇದು ಸಕ್ರೆಪತ್ನದ ಪ್ರಸಿದ್ಧ ರಾಜನು ತನ್ನ ಕಿರಿಯ ಪುತ್ರಿಗೆ ವರದಕ್ಷಿಣೆ ನೀಡಿದ್ದ ಸ್ಥಳ. ಹಯಮ್ನಗಲೂರು, ಹಿರೇಮಗಳೂರು ಎನ್ನುವುದು ಹಿರಿಯ ಮಗಳು ಪಡೆದ ಸ್ಥಳ. ಹಳೆಯ ಶಾಸನಗಳ ಪ್ರಕಾರ ಈ ಎರಡು ಪಟ್ಟಣಗಳು ಕಿರಿಯ ಮುಗುಲಿ ಮತ್ತು ಪಿರಿಯ ಮುಗುಲಿ ಎನ್ನುವುದಾಗಿ ಉಲ್ಲೇಖಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಹೊಯ್ಸಳ ಸಾಮ್ರಾಜ್ಯವು ತಮ್ಮ ಸಾಮ್ರಾಜ್ಯದ ಪ್ರಾರಂಭದ ದಿನಗಳನ್ನು ಕಳೆದಿತ್ತು. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಸಾಲ ಎನ್ನುವ ರಾಜನ ಪ್ರಕಟವಾದ ಹುಲಿಯನ್ನು ಸೊಸೆವುರ ಎಂಬ ಸ್ಥಳದಲ್ಲಿ ಕೊಂದನು. ಇದೇ ಕಥೆ ಹೊಯ್ಸಳ ಚಿಹ್ನೆಯಲ್ಲಿದೆ. ಈ ಪ್ರದೇಶದಲ್ಲಿ ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯ, ನಂತರ ಒಡೆಯರರು ಹಲವಾರು ವಾಸ್ತುಶಿಲ್ಪಗಳನ್ನು, ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ. ಉದಾಹರಣೆಗೆ ಅಮೃತೇಶ್ವರ ದೇವಸ್ಥಾನ, ಕೊಡಂಡರಾಮ ದೇವಸ್ಥಾನ, ಐಶ್ವರ ದೇವಸ್ಥಾನ ಹಿರೇಮಗಳೂರು, ಪಾರ್ಶುರಾಮ ದೇವಸ್ಥಾನ ಮೊದಲಾದವುಗಳು ಇಲ್ಲಿ ಕಂಡುಬರುತ್ತವೆ. ಚಿಕ್ಕಮಗಳೂರು ಭಾರತದ ಕಾಫಿ ನಾಡು ಎನ್ನಿಸಿಕೊಳ್ಳುತ್ತದೆ. ಸಂಸ್ಥಾನ ಬಾಬಾ ಬುಡನ್ ಅವರಿಂದ ಮೊಟ್ಟಮೊದಲು ಕಾಫಿ ಬೀಜಗಳನ್ನು ಇಲ್ಲಿ ಬೆಳೆಸಲಾಯಿತು. ಹೀಗಾಗಿ ಭಾರತದಲ್ಲಿ ಮೊಟ್ಟಮೊದಲಾಗಿ ಕಾಫಿ ಬೆಳೆಯಲು ಚಿಕ್ಕಮಗಳೂರೇ ಕೇಂದ್ರವಹಿಸಿತು. ಈ ಪ್ರದೇಶವು ಸುಂದರ ಹಸಿರು ಗುಡ್ಡಗಳು, ದಟ್ಟ ಕಾಡುಗಳು, ಮಳೆಗಾಲದಲ್ಲಿ ಮಾರ್ಮಿಕ ವೈಭವ ಹೊಳೆದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಚಿಕ್ಕಮಗಳೂರಿನ ಇತಿಹಾಸವನ್ನು ಅಂದಾಜ್, ಹಿರೇಮಗಳೂರು, ಸಕ್ರೆಪತ್ನ, ಹೊಯ್ಸಳ ಶಾಸನಗಳು ಮುಂತಾದವುಗಳು ಬೆಂಬಲಿಸುತ್ತವೆ. ರಾಜಕೀಯವಾಗಿ ಈಗ ಜಿಲ್ಲೆಯ ಆಡಳಿತವನ್ನು ಉಪ ಆಯುಕ್ತರು ನಿರ್ವಹಿಸುತ್ತಿದ್ದಾರೆ. ಸಾರಾಂಶವಾಗಿ ಚಿಕ್ಕಮಗಳೂರು ಒಂದು ಐತಿಹಾಸಿಕ, ಧಾರ್ಮಿಕ ಹಾಗೂ ಪ್ರಾಕೃತಿಕವಾಗಿ ಮಹತ್ವಪೂರ್ಣ ಸ್ಥಳವಾಗಿದೆ. ಇದು
ಭಾವೈಭವವಲ್ಲದೆ ಭರಿತ ಸಂತೋಷದ ನೆಲೆ ಕರ್ನಾಟಕದ ಮುಗ್ಧತೆ ಮತ್ತು ವೈಭವವನ್ನು ಪ್ರತಿಬಿಂಬಿಸುತ್ತದೆ. ಇದು ನನ್ನ ಮೊದಲ ವ್ಲಾಗ್ ಗೆಳೆಯರೇ. ನೋಡಿದಕ್ಕೆ ಧನ್ಯವಾದಗಳು. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.